ಒಂದು ಸರ್ಕಾರ ಅದು ಅವರ ಐಡಿಯಾಲಜಿಗೆ ಪೂರಕವಾಗಿ ಒಂದಿಷ್ಟು ಕಾನೂನನ್ನು ಅವರು ರೂಪಿಸ್ತಾರೆ. ಆ ಕಾನೂನಿನ ಪ್ರಕಾರವಾಗಿ ಬದುಕಬೇಕು, ಇಲ್ಲಾಂದರೆ ಸೂಸೈಡ್ ಮಾಡ್ಕೊಂಡು ಆಗಿದ್ದಾಗಲಿ ಅಂತ ಹೋದರೆ ಎಡವಟ್ಟು ಮಾಡ್ಕೊತಿಲ್ಲ. ಯಾಕೆ ಬೇಕು? ನೀವು ಯಾವ ರಾಜ್ಯದಲ್ಲಿ ವಾಸ ಮಾಡ್ತಿದ್ದೀರಿ ಆ ರಾಜ್ಯದ ಕಾನೂನನ್ನ ಪಾಲಿಸಿ, ತ್ಯಾಗ ಮಾಡಿ, ಕದ್ದು ಮುಚ್ಚಿ ತಿನ್ನಲೇಬೇಕು ಅನ್ನೋಂಥ ಹಠ ಯಾಕೆ? ಇವೆಲ್ಲ ಬದಲಾಗಬೇಕು ಅಂದರೆ ಸರ್ಕಾರಗಳು ಬದಲಾಗಬೇಕು. ಈ ವ್ಯವಸ್ಥೆ ಬದಲಾಗದೆ ಈ ಥರದ ಹುಂಬತನಗಳನ್ನು ಮಾಡಿದ್ರೆ ಬಲಿ ಆಗ್ತೀರಾ. ಯಾಕೆ ವಿನಾಕಾರಣ ಬಲಿ ಆಗ್ತೀರಾ? ನಾಳೆನ ಹೆಚ್ಚು ಕಮ್ಮಿ ಆದರೆ ಬುಲ್ಡೋಸರ್ ಕೂಡ ನಿಮ್ಮ ಮನೆ ಮೇಲೆ ಬರ್ಬೋದು. ಬೇಕಾ 1 kg ಮಾಂಸ ತಂದು? ಒಂದು ವೇಳೆ ಖೌ ಬುಲ್ ಮಾಂಸ ಆದರೆ. ಹಲೋ ನಮಸ್ಕಾರ. ಉತ್ತರ ಪ್ರದೇಶದಲ್ಲಿ ಮನೆಯಲ್ಲಿ ಗೋಮಾಂಸವನ್ನು ಬೇಯಿಸುತ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಒಂದು ಮನೆ ಮೇಲೆ ರೇಡ್ ಬಿದ್ದು ಅಲ್ಲಿದ್ದಂತಹ 3 ಮಹಿಳೆಯರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಹಲವು ಕಡೆ ಒಂದು ಚರ್ಚೆಯ, ಬಿಸಿ ಬಿಸಿ ಚರ್ಚೆಯ ಮತ್ತು ವಿವಾದದ ಸುದ್ದಿ. ಪೊಲೀಸರು ರೇಡ್ ಮಾಡಬೇಕಾದ್ರೆ ಆ ಮನೆಯಲ್ಲಿ 3 ಜನ 4 ಜನ ಏನೋ ಗಂಡಸರಿದ್ರಂತೆ. ಅವ್ರು ಓಡಿ ಹೋಗಿದ್ದಾರೆ, ಅವರಲ್ಲಿ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ. ಮನೇಲಿದ್ದಂಥ ಹೆಂಗಸರನ್ನ ಕರ್ಕೊಂಡು ಹೋದರೆ ಮತ್ತು ಗಂಡಸರು ಏನು ಮಾಡ್ತಾರೆ? ವಾಪಸ್ ಬರಲೇಬೇಕಾಗ್ತದೆ. ಬಂದಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ, ಒಂದಿಬ್ಬರು ಸಿಗಬೇಕು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಘಟನೆ ಉತ್ತರ ಪ್ರದೇಶದ ಕೌಶಂಬಿ ಡಿಸ್ಟಿಕ್ ಪನಾರ ಗೋಪಾಲ್ಪುರ್ ವಿಲೇಜ್ನಲ್ಲಿ ನಡೆದಿರೋದು. ಜೂನ್ 24, 2026ರಂದು ನಡೆದಂತಹ ಘಟನೆ. 1 kg ಬೇಯಿಸುತ್ತಿದ್ದಂಥ ಮಾಂಸ, 1 kg ಕಚ್ಚಾ ಮಾಂಸವನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಏನಪ್ಪ ಇದು, ಮನೆಯಲ್ಲಿ ಗೋಮಾಂಸವನ್ನು ಬೇಯಿಸಿದರೆ ಅರೆಸ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಿಂತ ಮೊದಲು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನುವಂಥ ವಿಚಾರದ ಬಗ್ಗೆ 1 ನಿಮಿಷ ಚರ್ಚೆ ಮಾಡೋಣ. ಜಾಸ್ತಿ ಬೇರೆ ವಿಚಾರಗಳಿದ್ದಾವೆ. ಪೊಲೀಸರು ರೇಡ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದರೆ ಆ ಮಾಂಸ ಇನ್ನು ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸಿದ್ದಾರೆ ಅಷ್ಟೇ, ರಿಪೋರ್ಟ್ ಬರಬೇಕಾಗಿದೆ. ಇದೇ ಉತ್ತರ ಪ್ರದೇಶದಲ್ಲಿ ಮೊಹಮ್ಮದ್ ಅಖ್ಲಾಕ್ ಎನ್ನುವಂತಹ ಒಬ್ಬ ವಯೋವೃದ್ಧನನ್ನ ಮನೆಯಲ್ಲಿ ಗೋಮಾಂಸವನ್ನು ಶೇಖರಿಸಿಟ್ಟಿದ್ದಾನೆ ಅಂಥೇಳಿ ಫ್ರಿಜ್ಜಲ್ಲಿರುವಂತಹ ಮಾಂಸವನ್ನು ತೋರಿಸಿ ಮನೆಯಿಂದ ಹೊರಗೆಳೆದು ಹೊಡೆದು ಕೊಂದಂತಹ ಘಟನೆ ಇನ್ನೂ ಹಚ್ಚ ಹಸುರಾಗಿದೆ. ಈಗ ಅದೇ ಉತ್ತರ ಪ್ರದೇಶದಲ್ಲಿ 3 ಮಹಿಳೆಯರು ಗೋಮಾಂಸವನ್ನು ಬೇಯಿಸುತ್ತಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ. ರಿಪೋರ್ಟ್ ಬರುವುದಕ್ಕಿಂತ ಮುಂಚಿತವಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದು ಗೋಮಾಂಸನ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮೇಷನ್ ಬಂದ ಮೇಲೆ ಏನಾದರೂ ಮಾಡ್ಬೋದಿತ್ತು. ಯಾಕೆ ಮಾಡಬೇಕು? ಗೋಮಾಂಸ ತಿನ್ನಬಾರ್ದಾ? ಮನೇಲಿ ತಿನ್ನಬಾರ್ದಾ? ಮನೇಲಿ ಬೇಯಿಸಿದ್ರೆ ಏನು ತಪ್ಪು ಅಂತ ವಾದ ಮಾಡಬೇಡಿ. ಉತ್ತರ ಪ್ರದೇಶ ಸೇರಿದ ಹಾಗೆ ಕೆಲವು ರಾಜ್ಯಗಳಲ್ಲಿ ಗೋಮಾಂಸ ಸೇವನೆಯನ್ನು ಅಲ್ಲಿನ ರಾಜ್ಯ ಸರ್ಕಾರಗಳು ನಿಷಿದ್ಧ ಮಾಡಿದ್ದಾವೆ. BJP ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಬಹುತೇಕ ರಾಜ್ಯಗಳಲ್ಲಿ ಗೋಮಾಂಸ ಸೇವನೆ, ಕೌ ಮತ್ತು ಬುಲ್ ಮಾಂಸ ಸೇವನೆ, ದನ, ಹಸು ಮತ್ತು ಎತ್ತಿನ ಮಾಂಸ ಸೇವನೆ ನಿಷಿದ್ಧ. ನೀವು ಬೇಕಾದರೆ ಎಮ್ಮೆ ಮಾಂಸ ತಿನ್ಬೋದು. ಯಾಕಂದರೆ ನಾವು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡುವಂತಹ ದೇಶದಲ್ಲಿ ನಂಬರ್ 2ನೇ ಸ್ಥಾನದಲ್ಲಿದ್ದೀವಿ. ಖಾರ ಬೀಫ್, ಬಫೆಲೋ ಬೀಫ್, ಎಮ್ಮೆ ಮತ್ತು ಕೋಣದ ಮಾಂಸ ಅದೇ ಬೇಕಾದರೆ ನೀವು ತಿನ್ನಬಹುದು. ಒಂದಿಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇದ್ದಾವೆ. BJP ಆಡಳಿತ ನಡೆಸುವಂತಹ ರಾಜ್ಯಗಳಲ್ಲಿ ಗೋವಾ ಮತ್ತು ಮೇಘಾಲಯ ಹೊರತುಪಡಿಸಿ ಅಲ್ಲಿ ಒಂದು ಕಡೆ BJP ಅಲಿಯನ್ಸ್ ಗೌರ್ಮೆಂಟ್ಗಳಿರೋದ್ರಿಂದ ನಡೀತವೆ. ಅಲಿಯನ್ಸ್ ಇಲ್ಲದ ಕಡೆ ಒಂದಿಷ್ಟು ರಿಸ್ಟ್ರಿಕ್ಟ್ ಆದಂತಹ ಕಾನೂನುಗಳು ಮಾಡಲೇಬೇಕಾಗ್ತದೆ. ಇಡೀ ದೇಶದಲ್ಲಿ ಅಧಿಕಾರದಲ್ಲಿ ಇರಬೇಕು ಅಂದರೆ ನುಡಿದಂತೆ ನಡಿಬೇಕಾಗ್ತದೆ. ಮಂದಿರ ಪಾಲಿಟಿಕ್ಸ್ನಲ್ಲಿ ಕಳ್ಳತನಗಳಾಗಿದ್ದು ಹಚ್ಚ ಹಸುರಾಗಿದೆ. ಬಾಬರ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ವಿಮರ್ಶೆಗಳು ನಡೀತಿದ್ದಾವೆ. ಅದನ್ನು ಪಕ್ಕಕ್ಕೆ ಇಡೋಣ. ಎಮ್ಮೆ ಮಾಂಸ, ಕೋಣ ಮಾಂಸ ಮಾತ್ರ ರಫ್ತು ಮಾಡ್ತಿದ್ದಾರಾ? ಇಲ್ಲ, ರೈತರು ಉಳುಮೆಗೆ ಯೋಗ್ಯವಲ್ಲದ ಬಡಕಲು ಎತ್ತನ್ನು ಮಾರ್ತಾರೆ, ಖರೀದಿ ಮಾಡ್ತಾರೆ. ಆ ಮಾಂಸ ಕೂಡ ರಫ್ತಾಗ್ತದ? ಇಲ್ಲಿನ ಮುಸಲ್ಮಾನರು ಅದೇ ಎತ್ತನ್ನು ಖರೀದಿ ಮಾಡಿ ಬಡಕಲು ಉಳುಮೆಗೆ ಯೋಗ್ಯವಲ್ಲದ ರೈತರಿಂದ 2 ಎತ್ತು ಜೋಡೆತ್ತನ್ನು ಪರ್ಚೇಸ್ ಮಾಡಿ ಅವರಿಗೆ 1 ಎತ್ತಿಗೆ ಬೇಕಾಗುವಷ್ಟು ಹಣವನ್ನು ಕೊಟ್ಟು ವ್ಯಾಪಾರನೇ ಆಗಿ ನಡೆಯೋದು. ತಿಂತಾರೆ, ಕಸಾಯಿಖಾನೆಗೆ ತಗೊಂಡೋಗ್ತಾರೆ. ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಬೇರೆ ರೀತಿಯದ್ದೇ ಕಾನೂನು. ಗೋಮಾಂಸವನ್ನು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನೀವು ಕಟಾವು ಮಾಡೋಂಗಿಲ್ಲ, ತಿನ್ನಂಗಿಲ್ಲ. ಕೌ ಮತ್ತು ಬುಲ್. ಅದೇ ಕರ್ನಾಟಕ ಸೇರಿದಾಗೆ ಕೆಲವು ಕಡೆ ಬೇರೆದೇ ಆದಂತಹ ಕೆಲವೊಂದಿಷ್ಟು ನೀತಿ ನಿಯಮಗಳಿದ್ದಾವೆ.
ಕೇರಳಕ್ಕೆ ಹೋಗ್ಬಿಟ್ಟು ಗೋಮಾಂಸ ತಿನ್ನುವಂತಿಲ್ಲ ಅಂದರೆ 2 ತಲೆ ಮೇಲೆ ಕೊಟ್ಟು ಅವನ ಎದುರಿಗೆ ತಿಂದು ಪರಾಟನ ಮಿಕ್ಸ್ ಮಾಡಿ ತಿಂದು ವಿಡಂಬನೆ ಮಾಡುವಷ್ಟು ಫ್ರೀಡಮ್ ಇದೆ ಆ ರಾಜ್ಯದಲ್ಲಿ. ಆ ಮಟ್ಟಿಗೆ ಆ ರಾಜ್ಯದಲ್ಲಿ ಬೀಫ್ ಸೇವನೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ನೀತಿ ನಿಯಮಗಳಿದ್ದಾವೆ. ಇದೇ BJPಯ ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಹಿಂದುತ್ವದ ಐಕಾನ್ಗಳ ಗುಂಪಿನಲ್ಲಿ ಕಾಣಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ, ಮುಖ್ಯಮಂತ್ರಿ, ಕಟ್ಟರ್ ಹಿಂದುತ್ವವಾದಿ. ಕಾಂಗ್ರೆಸ್ನಲ್ಲಿದ್ದು BJP ಸೇರಿದ ಮೇಲೆ ಕಟ್ಟರ್ ಹಿಂದುತ್ವವಾದಿ ಆಗಿದ್ದು. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಇನ್ನೊಂದು ಧರ್ಮವನ್ನ ಇನ್ನೊಂದು ಧರ್ಮದವರನ್ನ ಟೀಕೆ ಟಿಪ್ಪಣಿ ಮಾಡ್ಕೊಂಡೆ ಅದರಿಂದನೇ ವರ್ಕೌಟ್ ಮಾಡಿಕೊಂಡು ಪಾಲಿಟಿಕ್ಸ್ನ ಮಾಡ್ಕೊಂಡು ಬಂದವರು. ಈಶಾನ್ಯ ರಾಜ್ಯಗಳಲ್ಲಿ ಬಹುತೇಕ ಕಡೆ ಗೋಮಾಂಸ ಭಕ್ಷಣೆಗೆ ರೆಸ್ಟ್ರಿಕ್ಷನ್ ಇಲ್ಲ. ಸಿಕ್ಕಿಂ, ತ್ರಿಪುರ ಸೇರಿದಾಗೆ ಅನೇಕ ರಾಜ್ಯಗಳಲ್ಲಿ ಅಲ್ಲೆಲ್ಲ BJP ಅಧಿಕಾರದಲ್ಲೇ ಇದೆ. ರಿಸ್ಟ್ರಿಕ್ಷನ್ ಹೆವಿ ಮಾಡೋಕ್ಕೆ ಹೋದರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ. ಅದೇ ಭಾಗಕ್ಕೆ ಸೇರಿದಂತಹ ಅಸ್ಸಾಂನಲ್ಲಿ ಮತ್ತೆ ಪಶ್ಚಿಮ ಬಂಗಾಳ, ಇತ್ತೀಚೆಗೆ BJP ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಿದ್ದಾರೆ, BJP ಅಧಿಕಾರಕ್ಕೆ ಬಂದಿದೆ. ಅಲ್ಲೂ ಕೂಡ ಗೋಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣವಾದಂತಹ ನೀತಿ ನಿಯಮಗಳ ಬಗ್ಗೆ ಮಾತಾಡಿದ್ದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ರೈತರಿಂದ ಬಡಕಲ ಎತ್ತನ್ನು ಖರೀದಿ ಮಾಡಲ್ಲ ಅಂತೇಳಿ ಹಠ ಮಾಡಿದ್ರು. ಅದರ ಇಂಪ್ಯಾಕ್ಟ್ ಕರ್ನಾಟಕದಲ್ಲೂ ಆಯಿತು, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತು. ರೈತರೆಲ್ಲ ಅಕ್ಷರಶಃ ಸಿಡ್ದದ್ದು ನಿಂತ್ಬಿಟ್ರು. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ತ್ಯಾಗ ಮಾಡಿಬಿಡ್ರಪ್ಪ 1 ವರ್ಷ, ಆಮೇಲೆ ನೋಡೋಣ. ರೈತರು ಬೀದಿಗೆ ಬಂದರೆ ಏನಾಗುತ್ತೆ, ವಿಧಾನಸೌಧದನೋ ಇಲ್ಲ ಪಾರ್ಲಿಮೆಂಟೋ ಹೇಗೆ ನಡುಗುತ್ತೆ ಸ್ವಲ್ಪ ನೋಡೋಣ ಅಂತ ನಾವು ವಾದ ಮಾಡ್ತಾನೆ ಇದ್ದೀವಿ ಈ ಸಂದರ್ಭದಲ್ಲೂ ಕೂಡ. ಸ್ನೇಹಿತರೆ, ಇದೇ ಹಿಮಂತ್ ಬಿಸ್ವಾ ಶರ್ಮಾ ಹಿಂದುತ್ವದ ಐಕಾನ್ ಅಂತ ಗುರುತಿಸಿಕೊಂಡಂಥ ಒಬ್ಬ ವ್ಯಕ್ತಿ, ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಮುಸಲ್ಮಾನರು ಓಟಿದೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಓಟಿದೆ. ವೋಟಿಂಗ್ ಪಾಲಿಟಿಕ್ಸ್ನ ಹೇಗೆ ಮಾಡ್ತಾರೆ, ವೋಟ್ ಪಾಲಿಟಿಕ್ಸ್ನ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ 3 ಜನ ಮಹಿಳೆಯರನ್ನ ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಲ್ಲಿ ಕಾನೂನು ಇದೆ, ಆದರೆ ಫೋರೆನ್ಸಿಕ್ ಲ್ಯಾಬಿಂದ ರಿಪೋರ್ಟ್ ಬರಬೇಕು. ಅದು ಬಫೆಲೋ ಮೀಟೋ ಇಲ್ಲ ಬುಲ್ ಮೀಟೋ, ಕೌ ಮೀಟೋ, ಖಾರಾ ಬೀಫೋ, ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಆ್ಯಕ್ಷನ್ ಆಗಿದೆ. ಆ ಆ್ಯಕ್ಷನ್ ಸಹಜವಾಗಿ ಯೋಗ್ಯ ನಾಡಲ್ಲಿ ಆಗ್ತಾ ಇರ್ತದೆ. ನಿರ್ದಿಷ್ಟವಾಗಿ ಒಂದಿಷ್ಟು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಬುಲ್ಡೋಸರ್ನ ಬಿಡುವಂತಹ ಯೋಗ್ಯ ನಾಡಲ್ಲಿ ನಿರ್ದಿಷ್ಟ ಸಮುದಾಯದವರು ಏನು ಬೇಯ್ತಾರದು ಏನು ಅಂತ ರಿಪೋರ್ಟ್ ಬರುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಅಟ್ಯಾಕ್ ಮಾಡೋದು ಆ ನಾಡಿಗೇನು ಹೊಸದೇನೋ ಅಲ್ಲ. ಇದೇ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಮನೇಲಿ ಬೇಯಿಸ್ಕೊಂಡ್ತೀನಿ, ದೇವಸ್ಥಾನ ಜಾಗದಲ್ಲಿ ಪಬ್ಲಿಕ್ನಲ್ಲಿ ತಿನ್ನೋದಕ್ಕೆ ಅವಕಾಶ ಕೊಡಲ್ಲ, ಮನೇಲಿ ತಿನ್ಕೊಳ್ಳಿ. ಎತ್ತು ತಿಂತಿರೋ, ಹಸು ತಿನ್ನಲ್ಲ, ಯಾರು ಕೂಡ ಕೆಚ್ಚಲಿರುವಂಥ ಹಸುವಿನ ಮಾಂಸ ತಿನ್ನಲ್ಲ, ಇದು ತಲೆಯಲ್ಲಿ ಇಟ್ಕೊಳ್ಳಿ. ಈ ಖಾರ ಬೀಫು, ಬಫೆಲೋ ಬೀಫು ಬಿಟ್ಟು ಸ್ವೀಟ್ ಬೀಫು ಏನೋ ಬೀಫ್ ಮಾಡ್ಕೊಂಡು ತಿನ್ರಪ್ಪ, ಮನೇಲಿ ತಿನ್ಕೊಳ್ಳಿ ಅಂತ. ಹಿಂದುತ್ವದ ಐಕಾನ್, ರಾಷ್ಟ್ರ ಪ್ರೇಮಿಗಳು ಅನ್ನೋರು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇದ್ದಾರೆ. ಆಯಾ ರಾಜ್ಯದ ನಾಡಿ ಮಿಡಿತಕ್ಕೆ ಪೂರಕವಾಗಿ ಇವರ ವರ್ತನೆಗಳಿರ್ತವೆ. ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬಂದರೆ ಅವರ ವರ್ತನೆ ಹಿಮಂತ್ ಬಿಸ್ವಾ ಶರ್ಮಾ ಥರನೇ ಇರ್ತದೆ. ಅದರಲ್ಲೇನು ವ್ಯತ್ಯಾಸ ಇರೋದಿಲ್ಲ. ವಿಚಿತ್ರ ಏನಂದರೆ, ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳನ್ನು ನೀವು ಗಣನೆ ತಗೊಂಡ್ರೆ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡುವಂತಹ ರಾಜ್ಯ ಉತ್ತರ ಪ್ರದೇಶ. ಬೀಫ್ ಎಕ್ಸ್ಪೋರ್ಟ್ ಆಗುತ್ತಲ್ಲ ವಿದೇಶಕ್ಕೆ, 67% ಬೀಫ್ ಎಕ್ಸ್ಪೋರ್ಟ್ ಆಗೋದು ಉತ್ತರ ಪ್ರದೇಶದಿಂದ. ಉತ್ತರ ಪ್ರದೇಶ ಸೇರಿದ ಕೆಲವು ರಾಜ್ಯಗಳಲ್ಲಿ ಏನು ಕಾನೂನಿದೆ ಅಂದರೆ, ಅಲ್ಲಿ ಗೋಮಾಂಸ ಕಟಾವು ಮಾಡೋದು, ಭಕ್ಷಣೆ ಮಾಡೋದು ಮನೇಲಾದರೂ ಅಷ್ಟೇ, ಹೋಟೆಲಾದರೂ ಅಷ್ಟೇ, ಬೀದಿಯಲ್ಲಾದರೂ ಅಷ್ಟೇ ಮಾಡಂಗಿಲ್ಲ ಅಂತಿದೆ. ಮಾಡಂಗಿಲ್ಲ ಅಂತ ಒಂದು ಕಾನೂನನ್ನು ರೂಪಿಸಿದ್ದಾರೆ. ಆ ಕಾನೂನು ಸರಿ ಇಲ್ಲ, ಅವ್ರ ಆಡಳಿತ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನುವಂಥ ತೀರ್ಮಾನಗಳು ಎಲೆಕ್ಟೋರಲ್ ಪಾಲಿಟಿಕ್ಸಲ್ಲಿ ನಡೀಬೇಕು. ಇಲ್ಲಪ್ಪ ಯೋಗಿ ಆದಿತ್ಯನಾಥ್ ಇದ್ದರೆ, ಇಲ್ಲ BJP ಇದ್ದರೆ, ಇಲ್ಲಿ ತಿನ್ನೋ ಆಹಾರಕ್ಕೂ ಕಡಿವಾಣ, ಹಾಕೋ ಬಟ್ಟೆಗೂ ಕಡಿವಾಣ. ಆ ಕಾರಣಕ್ಕೆ ನಾವು ಯೋಗಿ ಆದಿತ್ಯನಾಥ್ನ ಸೋಲಿಸಲೇಬೇಕು ಅನ್ನುವಂತಹ ಎಲ್ಲ ಮನಸ್ಸುಗಳ ಒಂದು ಒಪ್ಪಿತವಾದಂಥ ತೀರ್ಮಾನಗಳು ಆದರೆ ಮಾತ್ರ ಮುಂಬರುವ ಸರ್ಕಾರಗಳು ಈ ರೀತಿಯ ಕಾನೂನಿನ ವಿಚಾರದಲ್ಲಿ ಒಂದಿಷ್ಟು ವಿನಾಯಿತಿಯನ್ನು ಕೊಡ್ಬೋದು. ತಿನ್ಕಡ್ರಪ್ಪ, ನಿಮ್ಮ ಆಹಾರ ನಿಮ್ಮ ಹಕ್ಕು ಅಂತ ಹೇಳ್ಬೋದು. ಆದರೆ ಸದ್ಯಕ್ಕೆ ಉತ್ತರ ಪ್ರದೇಶ ಸೇರಿದಾಗೆ ಕೆಲವು ರಾಜ್ಯಗಳಲ್ಲಿ ಗೋಮಾಂಸ ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ. ಈಗ ಅವ್ರು ಬೇಯಿಸಿದ್ದು ಕೋಣದ ಮಾಂಸನೋ, ಎಮ್ಮೆ ಮಾಂಸನೋ, ದನದ ಮಾಂಸನೋ, ಇಲ್ಲ ಎತ್ತಿನ ಮಾಂಸನೋ ಕನ್ಫರ್ಮ್ ಇಲ್ಲ, ಬಟ್ ಆ್ಯಕ್ಷನ್ ಆಗಿದೆ ಅವ್ರ ಮೇಲೆ.
ಕೇಸ್ ಬಿದ್ದಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ತುರ್ತು, ಈ ಅರ್ಜೆನ್ಸಿ ಯಾಕಾಗುತ್ತೆ ಒಂದು ಸಮುದಾಯದ ಮೇಲೆ ಅಂತ ನಾನೇನು ವಿವರಿಸಿ ಹೇಳಬೇಕಾಗಿಲ್ಲ. ಯೋಗ್ಯ ನಾಡಲ್ಲಿ ಇವೆಲ್ಲ ನಿಶ್ಚಿತವಾದ ಸಹಜವಾದಂಥ ಪ್ರಕ್ರಿಯೆಗಳು. ಆದರೆ ಒಂದು ವೇಳೆ ಆ ಮಹಿಳೆಯರು ಆ ಮನೆಯಲ್ಲಿ ಆ ರಾಜ್ಯದ ಕಾನೂನಿಗೆ ವಿರುದ್ಧವಾಗಿ ಗೋಮಾಂಸ ಇಲ್ಲ ಎತ್ತಿನ ಮಾಂಸ, ಕೌ, ಬುಲ್ ಇದನ್ನೇ ಬೇಯಿಸ್ತಾ ಇದ್ರು ಅಂತ ಇಟ್ಕೊಳ್ಳಿ, ತಪ್ಪಾಗ್ತದೆ. ಫರ್ದರ್ ಆಕ್ಷನ್ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟೆ. ಬಟ್ ಒಂದು ಕಾನೂನು ಇದ್ದಾಗ ಒಂದು ವೇಳೆ ಅವರು ಅದನ್ನೇ ಬೇಯಿಸ್ತಾ ಇದ್ರೆ ಆ ರಾಜ್ಯದ ಕಾನೂನಿನ ಪ್ರಕಾರ ಅವ್ರಿಗೇನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕಾಗ್ತದೆ. ಏನೂ ಮಾಡೋಂಗಿಲ್ಲ. ಒಂದು ಐಡಿಯಾಲಜಿ ಇರುವಂತಹ ಒಂದು ಪಕ್ಷ ದೇಶವನ್ನು ಆಳ್ತಾ ಇದೆ, ದೇಶದ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಒಂದು ಸರ್ಕಾರ ಅದು ಅವರ ಐಡಿಯಾಲಜಿಗೆ ಪೂರಕವಾಗಿ ಒಂದಿಷ್ಟು ಕಾನೂನನ್ನು ಅವರು ರೂಪಿಸ್ತಾರೆ. ಆ ಕಾನೂನಿನ ಪ್ರಕಾರವಾಗಿ ಬದುಕಬೇಕು. ಇಲ್ಲಾಂದರೆ ಸೂಸೈಡ್ ಮಾಡ್ಕೊಂಡಂಗೆ ಆಗಿದ್ದಾಗಲಿ ಅಂತ ಹೋದರೆ ಎಡವಟ್ಟು ಮಾಡ್ಕೊತೀರಾ. ಯಾಕೆ ಬೇಕು? ನೀವು ಯಾವ ರಾಜ್ಯದಲ್ಲಿ ವಾಸ ಮಾಡ್ತಿದ್ದೀರೋ ಆ ರಾಜ್ಯದ ಕಾನೂನನ್ನ ಪಾಲಿಸಿ, ತ್ಯಾಗ ಮಾಡಿ, ಕದ್ದು ಮುಚ್ಚಿ ತಿನ್ನಲೇಬೇಕು ಅನ್ನೋಂಥ ಹಠ ಯಾಕೆ? ಇವೆಲ್ಲ ಬದಲಾಗಬೇಕು ಅಂದರೆ ಸರ್ಕಾರಗಳು ಬದಲಾಗಬೇಕು. ಈ ವ್ಯವಸ್ಥೆ ಬದಲಾಗದೆ ಈ ಥರದ ಹುಂಬತನಗಳನ್ನು ಮಾಡಿದ್ರೆ ಬಲಿ ಆಗ್ತೀರಾ. ಯಾಕೆ ವಿನಾಕಾರಣ ಬಲಿ ಆಗ್ತೀರಾ? ನಾಳೆನ ಹೆಚ್ಚು ಕಮ್ಮಿ ಆದರೆ ಬುಲ್ಡೋಜರ್ ಕೂಡ ನಿಮ್ಮ ಮನೆ ಮೇಲೆ ಬರ್ಬೋದು. ಬೇಕಾ 1 kg ಮಾಂಸ ತಂದು? ಒಂದು ವೇಳೆ ಕೌ ಬುಲ್ ಮಾಂಸ ಆದರೆ, ಬುಲ್ ವಿಚಾರದಲ್ಲಿ ನಾನು ಹೇಳಿದ್ದೀನಿ, ರೈತರು ಯಾವಾಗ ತಲೆ ಕೆಡ್ತದ್ದು ಗೊತ್ತಿಲ್ಲ ಅಂತ, ತಲೆ ಕೆಟ್ಟಾಗ ನೋಡ್ಕೊಳ್ಳೋಣ. ಸದ್ಯಕ್ಕೆ ಒಂದು ರಾಜ್ಯದಲ್ಲಿ ಒಂದು ಕಾನೂನು ಇದ್ದಾಗ ಯಾಕೆ ಬೇಕ್ರಿ ಎಡವಟ್ ಮಾಡ್ಕೊತೀರಿ? ಫೋರೆನ್ಸಿಕ್ ಲ್ಯಾಬಲ್ಲಿ ನಾಳೆ ಏನು ರಿಪೋರ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಕ್ಲಾಕು ಕೊಲೆ ಆದ ಮೇಲೆ ಲ್ಯಾಬಿಂದ ರಿಪೋರ್ಟ್ ಬಂತು, ಗೌರ್ಮೆಂಟ್ ಲ್ಯಾಬಿಂದ ಏನು ರಿಪೋರ್ಟ್ ಬಂತು? ದನದ ಮಾಂಸ ಅಂತ ಬಂತು. ಅದು ಬುಲ್. ಪ್ರೈವೇಟ್ ಕಡೆಯಿಂದ ಏನು ಬಂತು? ಅದು ಕುರಿ ಮಾಂಸ ಅಂತ. ಕುರಿನೋ ದನನೋ ಈ ಜಿಜ್ಞಾಸೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಆದರೆ ಅಕ್ಲಾಕ್ ಸತ್ತೋಗಿದ್ದಾನೆ. ಈ ದೇಶದಲ್ಲಿ ನಿರ್ದಿಷ್ಟವಾದಂಥ ಸಮುದಾಯ ಯಾವ ಸ್ಥಿತಿಯಲ್ಲಿದೆ, ಒಂದು ಸಣ್ಣ ಎಡವಟ್ಟಾದರೂ ಕೂಡ ಯಾವ ರೀತಿಯಲ್ಲಿ ಮಾರಣಾಂತಿಕ ನೋವನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಒಂದು ವೇಳೆ ಅವರು ಅದನ್ನೇ ಬೇಯಿಸಿದ್ರೆ ಯಾಕೆ ಬೇಕಿತ್ತವ ನಿಮಗೆಲ್ಲ? ಒಂದು ಫೀಲ್ ಮೇಲೆ ಹೋಗ್ತಾ ಇದ್ದಾರೆ ಸದ್ಯಕ್ಕೆ. ಆಹಾರ, ಬಟ್ಟೆ, ಏನೋ ಒಂದು ಫೀಲನ್ನು ಈ ದೇಶದ ಜನರ ತಲೆಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ, ಇಂಜೆಕ್ಟ್ ಮಾಡಿದ್ದಾರೆ. ಆ ಇಂಪ್ಯಾಕ್ಟ್ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಈ ಹುಂಬತನಗಳು ಮಾಡೋಕ್ಕೆ ಹೋದರೆ ಎಡವಟ್ಟುಗಳು ಮಾಡ್ಕೊತೀರಿ. ಬಿಟಾಕಿ. ಏನು ತಿಂದಿದ್ರೆ ಏನಾಗ್ತದೆ? ಈಗ ನಾನು ಕೂಡ ಒಂದು ರೀತಿ ಡಯಟಲ್ಲಿದ್ದೀನಿ. ಮಾಂಸ ತಿನ್ನಂಗಿಲ್ಲ ಅಂತ ಡಾಕ್ಟ್ರು ಸ್ವಲ್ಪ ಟೈಮ್ ಬಿಡಿ ಅಂತ ಹೇಳಿದ್ದಾರೆ. ಬಿಟ್ಟಿದ್ದೀನಲ್ಲ, ಇನ್ನೊಂದು 3-4 ತಿಂಗಳು ತಿನ್ನಲ್ಲ ಅಂತ ಸಂಕಲ್ಪ ಮಾಡಿದ್ದೀನಿ. ಇಲ್ಲ ಪರ್ಮನೆಂಟಾಗಿ ತಿನ್ನಲೇಬಾರ್ದು ಮಾಂಸ, ಬರೀ ಸಸ್ಯಾಹಾರವೇ ತಿನ್ನಬೇಕು ಅನ್ನುವಂಥ ಸಂಕಲ್ಪ ನಾನು ಮಾಡಿದ್ರೆ ಮಾಡ್ತೀನಲ್ಲ. ಸಂಕಲ್ಪ ಇರಲಿ. ತಿನ್ನಲೇಬೇಕು, ಇಲ್ಲ ಸತ್ತೋಗ್ತೀವಿ ಅನ್ನೋಂತಹ ದರ್ಜೆ ಏನಾದರೂ ಇದೆಯಾ? ಇಲ್ಲ ಅಂದಮೇಲೆ ಒಂದು ರಾಜ್ಯದಲ್ಲಿ ಒಂದು ಕಾನೂನಿದೆ, ಆ ರಾಜ್ಯವನ್ನು ಆಳುತ್ತಿರುವಂಥ ದೊರೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳುತ್ತಾನೆ ಕೆಲವರ ಮೇಲೆ ಅನ್ನುವ ಕ್ಲಾರಿಟಿ ಇದ್ದಾಗ ಎಡವಟ್ಟು ಯಾಕ್ರಪ್ಪ ಮಾಡ್ಕೊತೀರಿ? ಈ ಗೋಮಾಂಸ ಭಕ್ಷಣೆಗೆ ಸಂಬಂಧಪಟ್ಟಾಗೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ್, ಕೇರಳ, ಮೇಘಾಲಯ BJPದು. ಮೊದಲೆಲ್ಲ ಹೇಳಿದ್ದು ಸ್ವಲ್ಪ ಕಾಂಗ್ರೆಸ್ಸು ಅಧಿಕಾರದಲ್ಲಿರುವಂತಹ ಪ್ರದೇಶಗಳು. ಅಲ್ಲೇನೋ ಅಂಥ ಸಮಸ್ಯೆಗಳಿಲ್ಲ. BJP ಅಧಿಕಾರದಲ್ಲಿರುವಂಥ ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ, ಗೋವಾದಲ್ಲಿ ಸ್ವಲ್ಪ ಕಾನೂನುಬದ್ಧ ಷರತ್ತುಗಳಿದ್ದಾವೆ, ಸ್ವಲ್ಪ ಕಥೆಗಳು ಬೇರೆ ಇದೆ, ಅಲ್ಲಿ ಏನು ಬೇಕಾದ್ರೂ ಸಿಗುತ್ತೆ. ಈ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಗೋಮಾಂಸ ಮಾರಾಟ ಮತ್ತು ಸೇವನೆಗೆ ಕಾನೂನುಬದ್ಧ ಷರತ್ತುಗಳಿದ್ದಾವೆ. ಕಾನೂನುಬದ್ಧವಾಗಿ ವಧೆ ಮಾಡಿದ ಪ್ರಾಣಿಯ ಮಾಂಸ ಮಾತ್ರ ಸೇವನೆ ಮತ್ತು ಮಾರಾಟಕ್ಕೆ ಇಲ್ಲಿ ಅನುಮತಿ ಇದೆ. ಯಾವ ರಾಜ್ಯಗಳಲ್ಲಿ? ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ಸಿಕ್ಕಿಂ, ತ್ರಿಪುರ. ಒಂದೊಂದು ರಾಜ್ಯದ ನಾಡಿ ಮಿಡಿತಕ್ಕೆ ಪೂರಕವಾದಂಥ ಕಾನೂನುಗಳನ್ನು ಇವರು ರೂಪಿಸ್ತಾರೆ. ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಘಟನೆ ಆಗಿದೆ. ಆ ರಾಜ್ಯದ ಕಾನೂನನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇಲ್ಲ ಎಡವಟ್ಟಾಗ್ತದೆ. ಎಡವಟ್ಟು ಮಾಡ್ಕೋಬೇಡಿ, ತಾಳ್ಮೆ ಇರಲಿ. ಒಳ್ಳೆ ದಿನ ಬರುತ್ತೆ, ಮಾಂಸ ತಿನ್ನುವ ದಿನ ಬರ್ತದೆ, ಅಥವಾ ಮಾಂಸ ತಿನ್ನದಂತಹ ಕಾನೂನುಗಳನ್ನು ಇಡೀ ದೇಶವೇ ಒಪ್ಪಿಕೊಂಡಾಗ ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಹೋಗಬೇಕಾಗ್ತದೆ. ನನ್ನ ದೇಶದ ಸಂವಿಧಾನ ಏನು ಹೇಳಿದೆ ಅದಕ್ಕೆ ಪೂರಕವಾಗಿ ಏನಾದರೂ ಆಗ್ತಾ ಇದ್ದಾವಾ ಅನ್ನೋ ಚರ್ಚೆಯನ್ನು ನಾವು ಮಾಡ್ತಾ ಹೋದರೆ ಆಯಾ ರಾಜ್ಯಗಳು ಅವರದೇ ಆದಂಥ ಕಾನೂನುಗಳನ್ನು ರೂಪಿಸಿರೋದ್ರಿಂದ, ಆ ಥರದ ಕಾನೂನನ್ನು ರೂಪಿಸೋದಕ್ಕೂ ಕೂಡ ಈ ದೇಶದ ಸಂವಿಧಾನ ಅವಕಾಶ ಕೊಟ್ಟಿರೋದ್ರಿಂದ, ಸಂವಿಧಾನದ ಮೂಲಭೂತ ಆಶಯಗಳಿಗೆ ವಿರುದ್ಧವಾದಂಥ ಕಾನೂನುಗಳವು ಅನ್ನೋದೇ ಆದರೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರ ಕೊಡುವಂತಹ ತೀರ್ಮಾನ ನಿರ್ದಿಷ್ಟ ಸಮುದಾಯ ಅಲ್ಲ, ಎಲ್ಲರೂ ಮಾಡಬೇಕಾಗುತ್ತೆ. ಆಗ ಮಾತ್ರ ಪರಿಹಾರ. ಇಲ್ಲ ಎಲ್ಲ ಮನಸ್ಸುಗಳು ಒಂದು ಕಡೆ ಇದ್ದು ಒಂದು ನಿರ್ದಿಷ್ಟ ಸಮುದಾಯ ಒಂದು ಕಡೆ ಇದ್ದರೆ ಏನು ವರ್ಕೌಟ್ ಆಗಲ್ಲ. ಚುನಾವಣಾ ರಾಜಕೀಯ ಅಧಿಕಾರ
ಅಷ್ಟು ಮಾತ್ರ ಈ ದೇಶದ ಹಕೀಕತ್ತು. ಇನ್ನಷ್ಟು ವಿವರಗಳಿದ್ರೆ ಮತ್ತೆ ಮಾತಾಡೋಣ. ನಮಸ್ಕಾರ.